ಇನ್ನು ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಕೂಡ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶ ಒಡೆಯೋದು ಅಂದ್ರೆ ಕನಕಪುರ ಬಂಡೆ ಒಡೆದಷ್ಟು ಸುಲಭವಲ್ಲ ಅಂತ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನೂರಾರು ಜನರ ತಪಸ್ಸಿನಿಂದ ಈ ದೇಶವನ್ನ ಕಟ್ಟಲಾಗಿದೆ. ಇಂತಹ ದೇಶವನ್ನ ಒಡೆಯೋದು ಮೂರ್ಖತನದ ಹೇಳಿಕೆ. ರಾಹುಲ್ ಗಾಂಧಿ ಒಂದು ಕಡೆ ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದಾರೆ, ಆದ್ರೆ ಇಲ್ಲಿ ವಿಭಜನೆಯ ಮಾತನ್ನಾಡ್ತಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡ್ರಿ, ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಏನು ಹುಚ್ಚ ಅನ್ಬೇಕು ಅರೆ ಹುಚ್ಚ ಅನ್ಬೇಕು ರಾಹುಲ್ ಗಾಂಧಿಯವರು ದೇಶವನ್ನು ಕೂಡಿಸ್ತೀನಿ ಭಾರತ ಜೋಡೋ ಅಂತೇಳಿ ಅವರು ಅಲ್ಲಿ ಅಡ್ಡಾಡ್ತಾ ಇದ್ದಾರೆ. ರೋಡ್ ತುಂಬ ಎಲ್ಲ ಅಡ್ಡಾಡ್ತಾ ಇದ್ದಾರೆ. ಇವರು ಕನಕಪುರ ಬಂಡೆಯನ್ನು ಒಡೆದಂಥವ್ರು ದೇಶವನ್ನು ಹೊಡಿಬೇಕಾತಾರೆ. ಅದು ಕನಕಪುರ ಬಂಡೆ ಒಡೆದಷ್ಟು ಸರಳ ಅಲ್ಲ ದೇಶ ಹೊಡಿದು. ದೇಶ ಇದು ಆಗಬೇಕಾದ್ರೆ ಇದಕ್ಕೆ ನೂರಾರು ವರ್ಷಗಳ ಅನೇಕರ ತ್ಯಾಗ, ತಪಸ್ಸು, ಬಲಿದಾನ, ಹೋರಾಟದಿಂದ ಭಾರತ ಒಂದಾಗಿದೆ. ಸುಮಾರು 565 ಏನು ಗಣರಾಜ್ಯ ಏನು ನಮ್ಮ ರಾಜ್ಯದಿದ್ದರು 565 ಸಂಸ್ಥಾನಗಳೇನಿದ್ದು ಅವ್ರನ್ನೆಲ್ಲ ಏನೋ ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಂದು ಪುಣ್ಯದಿಂದ ಇವತ್ತು ಭಾರತ ಒಂದಾಗಿದೆ. ಇವತ್ತು ಅದನ್ನು ಒಡೆಯುವಂಥ ಮೂರ್ಖತನದ ಹೇಳಿಕೆ ಕೊಡೋದ್ರ ಮೂಲಕ ಕಾಂಗ್ರೆಸ್ಸು ಭಾರತ